ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ನಗರಸಭಾ ಪೌರಾಯುಕ್ತ ನಂಜುಂಡಸ್ವಾಮಿ ಉಪಸ್ಥಿತಿಯಲ್ಲಿ ನಗರಸಭಾ ಕಾರ್ಯಾಲಯದ ಸಭಾಂಗಣದಲ್ಲಿ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಬಾರಿ ಬರೋಬ್ಬರಿ ನಂಜನಗೂಡು ನಗರಸಭೆಯಲ್ಲಿ 62 ಕೋಟಿ 70 ಲಕ್ಷದ 12 ಸಾವಿರ ಮೊತ್ತದ ಬಜೆಟ್ ಮಂಡಿಸಿದ್ರು. ಆಸ್ತಿ ತೆರಿಗೆ 10 ಕೋಟಿ, ಆಸ್ತಿ ತೆರಿಗೆ ದಂಡ 1 ಕೋಟಿ, ಖಾತೆ ಬದಲಾವಣೆ ಶುಲ್ಕ 13.50 ಲಕ್ಷ, ಮಳಿಗೆಗಳ ಬಾಡಿಗೆ 20 ಲಕ್ಷ, ಕಟ್ಟಡ ಪರವಾನಗಿ ಅಭಿವೃದ್ಧಿ ಶುಲ್ಕ 28 ಲಕ್ಷ, ರಸ್ತೆ ಅಗಲ ಶುಲ್ಕ 2 ಲಕ್ಷ, ಅನುಪಯುಕ್ತ ವಸ್ತುಗಳ ಮಾರಾಟ 5 ಲಕ್ಷ, ಘನತ್ಯಾಜ್ಯ ನಿರ್ವಹಣೆ ಶುಲ್ಕ 65 ಲಕ್ಷ, ನೀರಿನ ಶುಲ್ಕ, ನೀರು ಸರಬರಾಜು, ನೀರು ಸಂಪರ್ಕ ಶುಲ್ಕ 1 ಕೋಟಿ 87 ಲಕ್ಷ ಪ್ರಮುಖ ಆದಾಯಗಳಾಗಿದ್ದವು. ಸಭೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಹಾಗೂ ಸಂಪೂರ್ಣ ಮಾಹಿತಿಯನ್ನ ವಿವರಿಸಿದ್ರು. ಕಳೆದ ಬಾರಿಯ ಬಜೆಟ್ನಲ್ಲಿ ನಗರಸಭೆಯ ಟ್ರ್ಯಾಕ್ಟರ್, ಜೆಸಿಬಿ ಹಾಗೂ ಇತರೆ ಬಾಡಿಗೆ ವೆಚ್ಚವನ್ನ 2.50 ಲಕ್ಷಗಳನ್ನ ನಿಗದಿಸಲಾಗಿತ್ತು. ಆದರೆ ಈ ಬಾರಿ 25 ಲಕ್ಷ ರುಗಳನ್ನ ನಿಗದಿಪಡಿಸಿರುವುದು ಅನುಮಾನಕ್ಕೆ ಕಾರಣವಾಯಿತು. ನಂಜನಗೂಡು ನಗರಸಭೆಯ ಪೌರ ಕಾರ್ಮಿಕರ ಅಭಿವೃದ್ಧಿಗೆ 1 ಕೋಟಿ ರು ಅನುದಾನವನ್ನ ಮೀಸಲಿಡಲಾಗಿತ್ತು. ಆದರೆ ಈ ಬಾರಿ ಅಧಿಕಾರಿಗಳು ಮಂಡಿಸಿದ ಬಜೆಟ್ನಲ್ಲಿ ಯಾವುದೇ ಅನುದಾನವನ್ನ ನಿಗದಿಪಡಿಸಿಲ್ಲ. ಕಾರಣ ಏನು ಎಂದು ನಗರಸಭೆ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಸಭೆಯಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ರವರನ್ನ ಪ್ರಶ್ನಿಸಿದರು. ಮಾಜಿ ಅಧ್ಯಕ್ಷರ ಪ್ರಶ್ನೆಗೆ ಉತ್ತರಿಸಲಾಗದ ಡಿಸಿ ತಬ್ಬಿಬಾದ್ರ. ಈ ಬಾರಿಯ ಅಧಿಕಾರಿಗಳು ಮಂಡಿಸಿದ ಬಜೆಟ್ ಅಧಿಕಾರಿಗಳಿಗೆ ಅನುಕೂಲವಾಗಿದೆ ಹೊರತು ನಂಜನಗೂಡು ಪಟ್ಟಣದ ವಾಸಿಗಳಿಗೆ ಯಾವುದೇ ಅನುಕೂಲವಿಲ್ಲ ಎಂದು ಸಭೆಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಆಯವ್ಯಯ ಮಂಡನೆ ಸಭೆಯಲ್ಲಿ ನಂಜನಗೂಡು ಪಟ್ಟಣದ ಸಾಕಷ್ಟು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದೆ. ನಗರಸಭಾ ಪೌರಾಯುಕ್ತರಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಸಾಕಷ್ಟು ಸದಸ್ಯರು ಸಭೆಯಲ್ಲಿ ಪ್ರಶ್ನಿಸಿದರು. ಕಪಿಲಾ ನದಿಯ ಮಡಿಲಲ್ಲಿ ಇರುವ ನಂಜನಗೂಡು ಪಟ್ಟಣ ಕುಡಿಯುವ ನೀರಿನ ಸಮಸ್ಯೆ ಎಂದರೆ ಹಾಸ್ಯಾಸ್ಪದ. ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ವೈಖರಿ ಎದ್ದು ಕಾಣುತ್ತಿದೆ ಎಂದು ಸಭೆಯಲ್ಲಿ ಡಿಸಿ ಕೆವಿ ರಾಜೇಂದ್ರ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಬೇಸಿಗೆ ಪ್ರಾರಂಭವಾಗುತ್ತದೆ. ಕುಡಿಯುವ ನೀರಿನ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಎಂದು ಅಧಿಕಾರಿಗಳಿಗೆ ತಿಳಿ ಹೇಳಿದ್ರ. ಒಳಚರಂಡಿ ಮತ್ತು ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಿಗೆ ಸಭೆಯಲ್ಲಿ ಹೀಗಾಮುಗ ವಾಗ್ದಾಳಿ ನಡೆಸಿದ್ರ. ನಂಜನಗೂಡು ಪಟ್ಟಣದಲ್ಲಿ ಯುಜಿಡಿ ಕಾಮಗಾರಿಗೆ 106 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಬರೋಬ್ಬರಿ 10 ವರ್ಷ ಕಳೆದ್ರೂ ಯುಜಿಡಿ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸಾಮೂಹಿಕವಾಗಿ ಎಲ್ಲಾ ಸದಸ್ಯರು ಡಿಸಿಯವರಿಗೆ ಮನವಿ ಮಾಡಿದ್ರ. ಆಯವ್ಯಯ ಮಂಡನೆ ಸಭೆಯಲ್ಲಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಚಿನ್ನಸ್ವಾಮಿ ಮತ್ತು ವೈದ್ಯ ಎಂಬುವರಿಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಲು 3 ತಿಂಗಳ ಕಾಲ ಗಡುವು ನೀಡಿದ್ರ. ಈ ಬಾರಿ ಅಧಿಕಾರಿಗಳು ಮಂಡಿಸಿದ ಬಜೆಟ್ನಲ್ಲಿ ಪೌರ ಕಾರ್ಮಿಕರ ಅಭಿವೃದ್ಧಿಯನ್ನ ನಿರ್ಲಕ್ಷಿಸಿದ್ದಾರೆ ಎಂಬ ಕೂಗು ಸಭೆಯಲ್ಲಿ ಕೇಳಿಬರುತ್ತಿತ್ತು. ಪ್ರಮುಖವಾಗಿ ವರ್ಷಕ್ಕೊಮ್ಮೆ ನಡೆಯುವ ಆಯವ್ಯಯ ಮಂಡನಾ ಸಭೆಯಲ್ಲಿ ಸಾರ್ವಜನಿಕರಿಗೆ ಬೇಡದ ವಿಚಾರಗಳ ಬಗ್ಗೆ ನಡೆಯುತ್ತಿತ್ತು. ನಂಜನಗೂಡು ಪಟ್ಟಣದಲ್ಲಿ ಬರೋಬ್ಬರಿ 31ಕ್ಕೂ ಹೆಚ್ಚು ಅಧಿಕ ಉದ್ಯಾನವನಗಳಿವೆ. ಬೆಳಕಿನ ವ್ಯವಸ್ಥೆಯನ್ನ ನೀಡದೆ ರಾತ್ರಿಯ ವೇಳೆಯಲ್ಲಿ ಕಗ್ಗತ್ತಲಿನಲ್ಲಿ ಸಾರ್ವಜನಿಕರು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಸಭೆಯಲ್ಲಿ ಭಿತ್ತಿ ಪತ್ರ ತೋರಿಸಿ ಡಿಸಿಗೆ ಮನವರಿಕೆ ಮಾಡಿದ್ರ. ಇನ್ನು ಸಭೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ಪೌರಾಯುಕ್ತ ನಂಜುಂಡಸ್ವಾಮಿ, ನಗರಸಭೆಯ ಎಲ್ಲಾ ವಾರ್ಡಿನ ಸದಸ್ಯರು ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.